ದೇವರು ಒಂದು ಕಾರ್ಯ ಕೊಟ್ಟರೆ ನಾವು ಒಂದು ಅವಕಾಶ ಕೊಟ್ಟಿದೆ ಎಲ್ಲರ ಕಡೆ ಒಂದು ಕಡೆ ಸೇರೋಣ ಅಂತ. ಸೊ ಇದು ಸದುಪಯೋಗಕೊಂಡು ನಾವು ಒಗ್ಗಟ್ಟಾಗಿ ಕೂಡಬೇಕಾಗಿದೆ. ಅದೇ ರೀತಿ ನಮ್ಮ ಆರೋಗ್ಯ ಇಲಾಖೆ ಮತ್ತು ನನ್ನ ಬೀದರ್ ಜಿಲ್ಲೆ ರಾಜ್ಯದಲ್ಲಿ ಎಲ್ಲಾ ಪದಾಧಿಕಾರಿಗಳು ನಾವು ನೀವೆಲ್ಲ ಸೇರ್ಕೊಂಡು ಒಂದು ಮಾದರಿ ಜಿಲ್ಲೆ ಮಾಡ್ಬೇಕಂತ ನಮ್ಮದು ಏನಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ. ಈ ಬರುವ ದಿನಗಳಲ್ಲಿ ಏನು ಓದ ದಿನಗಳಲ್ಲಿ ನಾವು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಇನ್ನ ಸ್ವಲ್ಪ ಮಾಡೋದಿದೆ. ಸ್ವಲ್ಪ ಯಾವ ತರ ಇದು ಟೆಕ್ನಾಲಜಿ ಮುಂದೋಗಿದೆ. ನಾವಿನ್ನ ಹಳೆ ಕಾಲದಲ್ಲಿ ಇದ್ದೀವಿ, ಪೇಪರ್ ಪೆನ್ನಲ್ಲಿ ಇದ್ದೀವಿ. ಈ ಟೆಕ್ನಾಲಜಿ ಮುಂದೋಗಿದೆ, ಕಾಲಕ್ಕೆ ತಕ್ಕಂಗೆ ನಾವು ಕುಣಿಬೇಕಾಗುತ್ತೆ. ಆ ಥರನೇ ನಾವು ಒಂದು ಸ್ವಲ್ಪ ನಾವು ಚಿರುಗೋಗ ಮಾಡಿದ್ರೆ ಈ ಮಾರ್ಚ್ ಇನ್ನೂ 3 ತಿಂಗಳಿದೆ. ಆ 3 ತಿಂಗಳಲ್ಲಿ ನಮ್ಮ ಜಿಲ್ಲೆಯ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಬರುತ್ತೆ ಅಂತ ನಾನು ನಿಮ್ಮಲ್ಲಿ ಬಹಳ ಎಕ್ಸೈಟ್ ಇದ್ದೀನಿ. ನಾವು ನೀವು ಕೂತ್ಕೊಂಡಿದ್ದೊಂದು ಈ ಮಾರ್ಚ್ ಒಳಗಡೆ ಒಂದು ಉತ್ತಮ ಸಾಧನೆ ಮಾಡೋಕ್ಕೆ ನಮ್ಮ ಆರೋಗ್ಯ ನಿರೀಕ್ಷಣೆ ಅಧಿಕಾರಿಗಳದ್ದು ಬಹಳ 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 ಇಂಪಾರ್ಟೆನ್ಸ್ ಇದೆ. ನಿಮಗೆ ಸಹಕಾರ ಬೇಕಾಗುತ್ತೆ, ನಿಮ್ಮ ಇನ್ವಾಲ್ವ್ಮೆಂಟ್ ಬಹಳ ಬೇಕಾಗುತ್ತೆ. ಸೊ ಅದಕ್ಕಾಗಿ ನೀವು ಚುರುಕಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚುರುಕಾಗಿ ಕಾರ್ಯನಿರ್ವಹಿಸಿದರೆ ಮಾರ್ಚ್ ಒಳಗೆ ಇನ್ನು ಉತ್ತಮವಾಗಿ ನಾವು ರಾಜ್ಯ ಮಟ್ಟದಲ್ಲಿ ಪ್ರದರ್ಶನ ಮಾಡ್ತೀವಿ. ಅದೇ ರೀತಿ ಇವತ್ತಿನ ದಿವಸ ನೋಡಬಹುದು, ಆರೋಗ್ಯ ಕ್ಷೇತ್ರ ಅಂತಂದ್ರೆ ಬಹಳ ಉದಾತ್ತವಾಗಿರ್ತಕ್ಕಂಥ ಒಂದು ಪ್ರೊಫೆಷನ್. ಇಟ್ ಇಸ್ ಎ ನೋಬಲ್ ಪ್ರೊಫೆಷನ್. ಇದು ಉದಾತ್ತವಾಗಿರ್ತಕ್ಕಂಥ ಸೇವೆ, ಆರೋಗ್ಯ ಸೇವೆ ಮನುಷ್ಯನ ಜೀವನದಲ್ಲಿ ಕೊನೆಯ ಉಸಿರು ಇರುವವರೆಗೂ ಒಂದು ಸೇವೆಯನ್ನು ಮಾಡತಕ್ಕಂಥ ಕ್ಷೇತ್ರ ಅಂತ ಯಾವುದಾದ್ರೂ ಇದ್ರೆ ಮನುಷ್ಯನ ಕೊನೆಯ ಉಸಿರಿರುವವರೆಗೂ ಸೇವೆ ಮಾಡತಕ್ಕಂಥ ಕ್ಷೇತ್ರ ಅಂತ ಅದು ಯಾವುದಾದ್ರೂ ಇದ್ರೆ ನಮ್ಮ ಆರೋಗ್ಯ ಕ್ಷೇತ್ರ ಆಗ್ತಕ್ಕಂಥದ್ದು ನಾವೆಲ್ಲರೂ ತಿಳ್ಕೊಳ್ಬೇಕು. ಅಂತ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ನಾವು ನೀವೆಲ್ಲರೂ ಸೇವೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅತ್ಯಂತ ಒಂದು ಜವಾಬ್ದಾರಿಯಿಂದ ಮತ್ತೊಂದು ಸಾಮಾಜಿಕ ಕಳಕಳಿಯಿಂದ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ನಾವು ಏನಂದ್ರೆ ಸೇವೆಯನ್ನ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಇವತ್ತಿನ ದಿವಸ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಆವಿಷ್ಕಾರಗಳು ನಡೀತಾ ಇದ್ದಾವೆ. ಈಗಾಗಲೇ DHO ಸರ್ ಹೇಳಿದ್ರು, ನಾವೆಲ್ಲ ಇನ್ನು ಹಳೆಯ ಪದ್ಧತಿಯಲ್ಲೇ ಇದ್ದೀವಿ ಅಂತಕ್ಕಂಥದ್ದು. ಇನ್ನೋವೇಟಿವ್ ಐಡಿಯಾ, ಸಾಕಷ್ಟು ಹೊಸ ಹೊಸ ಪದ್ಧತಿಗಳಿಂದ ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಸಾರ್ವಜನಿಕರ ಒಂದು ಆರೋಗ್ಯ ಹಿತದೃಷ್ಟಿಯಿಂದ ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ, ಈ ನಾಡಿನ ರಾಷ್ಟ್ರದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಉತ್ತಮ ಆರೋಗ್ಯ ಸೇವೆಯನ್ನು ಸಿಗಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಇವತ್ತು ಜಾರಿಗೆ ತಂದಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಸರ್ಕಾರ ಏನೋ ಸಾರ್ವಜನಿಕರ ಒಂದು ಆರೋಗ್ಯ ಹಿತದೃಷ್ಟಿಯಿಂದ ಹಲವಾರು ಯೋಜನೆಗಳು ಇವತ್ತು ಜಾರಿಗೆ ತಂದಿದೆ. ಆದರೆ ಆ ಎಲ್ಲ ಆರೋಗ್ಯ ಯೋಜನೆಗಳನ್ನ ಜನರ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ನಮ್ಮ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಒಂದೇ ಆರೋಗ್ಯ ಇಲಾಖೆ ನೌಕರರ ಸಂಘ ಮಾಡಿ ಅದರಲ್ಲಿ ಎಲ್ಲರೂ ಒಟ್ಟಾರೆ ಕಾರ್ಯಕ್ರಮ ಮಾಡಿದ್ರೆ ಶೋಭೆ ಬರುತ್ತೆ ಅಂತ. ಖಂಡಿತ ಇವತ್ತು ರಾಜ್ಯದಲ್ಲಿ 20 ವರ್ಷಗಳ ಕಾಲ ಆರೋಗ್ಯ ಇಲಾಖೆಯ ನೌಕರ ಸಂಘನ ಕಾರ್ಯನಿರ್ವಹಿಸ್ತಾ ಇದೆ. ಯಾಕೆ ಕ್ಯಾಡರ್ಗಳಿದೆ ಅಂದ್ರೆ ಇಲ್ಲಿ ಗ್ರೂಪ್ ಡಿ ನೌಕರ ಹಿಡ್ಕೊಂಡು ಎಲ್ಲಾ ಕ್ಯಾಡರಿಗೆ ಅದರದೇ ಆದಂತ ಒಂದು ಹೋರಾಟಗಳಿವೆ, ಅದರದೇ ಆದಂತ ಒಂದು ಜಾಬ್ ಚಾರ್ಟ್ ಇದೆ. ಆ ಜಾಬ್ ಚಾರ್ಟ್ ಇದ್ದ ಕಾರಣ ಕ್ಯಾಡರ್ ವೈಸ್ ಸಂಘಗಳ ರಾಜ್ಯ ಮಟ್ಟದಲ್ಲಿ ಇದನ್ನ ನಡೀತಾ ಇದೆ. ಅದಕ್ಕೆ ಖಂಡಿತ
ತಾವು ಏನ್ ನಮಗೆ ಒಂದು ಸಲಹೆಯನ್ನ ನೀಡಿದ್ದೀರಿ, ಆ ಸಲಹೆ ಖಂಡಿತ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ಇದನ್ನ ಒಂದಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಆದರೆ ಕ್ಯಾಡರ್ ಸಂಘಗಳಿಗೆ ಅಲ್ಲಿರ್ತಕ್ಕಂಥ ಅವರ ಸಮಸ್ಯೆಗಳು ಕೂಡ ಬಗೆಹರಿಸಲಿಕ್ಕೆ ಅದು ಒಂದು ವೇದಿಕೆ ಮಾಡ್ಕೊಳ್ಳಿಕ್ಕೆ ಇಂಥ ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಅದಕ್ಕೆ ನನಗೆ ಇಷ್ಟೊಂದು ಸಮಯನ ನೀಡಿರಿ. ಮಾನ್ಯ ನಮ್ಮ ಈ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕಾಗುತ್ತೆ. ಅದರ ಜೊತೆ ನಮ್ಮ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಅದರ ಜೊತೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಷಡಕ್ಷರಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನೆನೆಸಬೇಕು. ಅದರ ಜೊತೆ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಸೋಮಶೇಖರ್ ಬಿರಾದರ್ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳು. ಯಾಕಂದರೆ ಈ ಋತುಚಕ್ರ ಒಂದು ದಿವಸದ ಉಚಿತವಾದಂತ ಮಹಿಳೆಯರಿಗೆ ನೀಡಿದ್ದು ಇದೇ ಘನ ಸರ್ಕಾರ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಹೆಣ್ಮಕ್ಕಳಿಗೆ ಇದನ್ನ ತಗೊಳ್ಳಿಕ್ಕೆ ಯಾರು ಅಧಿಕಾರಿಗಳು ಅವಾಯ್ಡ್ ಮಾಡಲ್ಲ. ಖಂಡಿತ ನೀವು ಇದನ್ನ ಉಚಿತವಾಗಿ ಸರ್ಕಾರ ಮತ್ತು ನಮ್ಮ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಷಡಕ್ಷರಿ ಅವರ ನೇತೃತ್ವದಲ್ಲಿ ಇದನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ವತಿಯಿಂದ, ಆರೋಗ್ಯ ಇಲಾಖೆ ನೌಕರ ಸಂಘದ ವತಿಯಿಂದ ಹಾಗೂ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳ ಸಂಘದ ವತಿಯಿಂದ ಅನಂತ ಧನ್ಯವಾದವನ್ನು ಸಲ್ಲಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ನಾನು ಮಾತು ಮುಗಿಸ್ತೀನಿ.